ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ವಿತ್ ಮೀ. ಇವತ್ತು ನಾವೊಂದು ಹೊಸ ಕಂಟೆಂಟ್ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾವೊಂದು ಸ್ಪೆಷಲ್ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದು ಯಾವುದಪ್ಪ ಅಂತ ಅಂದರೆ SIT ಬಗ್ಗೆ. ಸೊ ನೀವು ಆಲ್ರೆಡಿ ನ್ಯೂಸ್ ಪೇಪರ್ಗಳಲ್ಲಿ, ಆರ್ಟಿಕಲ್ಸ್ಗಳಲ್ಲಿ, ನ್ಯೂಸ್ಗಳಲ್ಲಿ ದಿನ ರಾತ್ರಿ ಕೂಡ ಈ ಟಾಪಿಕ್ ಬಗ್ಗೆ ಕೇಳ್ತಾ ಇರ್ತೀರ. SIT ತನಿಖೆ ಆಗಬೇಕು, SIT ರಚನೆ ಆಗಬೇಕು ಅಂತ ಅಲ್ಲ. ಸೊ ಹಾಗಿದ್ದರೆ SIT ಅಂದರೆ ಏನಪ್ಪ? ಸೊ SIT ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ SIT ಅಂತ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅರ್ಥ. ಈಗ ನಾವು SITಯನ್ನು ಯಾರು ಅಪಾಯಿಂಟ್ ಮಾಡ್ತಾರೆ, SITಯಲ್ಲಿ ಯಾರ್ಯಾರು ಇರ್ತಾರೆ, SIT ಏನು ವರ್ಕ್ ಮಾಡುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ಹೇಳ್ದಂಗೆ SIT ಅನ್ನೋದು ಸ್ಪೆಷಲ್ ಕಮಿಟಿ. ಓಕೆ, ಇದನ್ನು ಯಾವಾಗ ಅಪಾಯಿಂಟ್ ಮಾಡ್ತಾರೆ ಅಂತಂದರೆ, ಯಾವುದೋ ಒಂದು ಎಕ್ಸಿಸ್ಟಿಂಗ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡದೇ ಇದ್ದಾಗ ಅವಾಗೇನು ಮಾಡುತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಇರಬಹುದು, ಮೇ ಬಿ ಯಾವುದೇ ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕ ಅಂತ ಬಂದಾಗ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್, ಮಹಾರಾಷ್ಟ್ರ ಅಂತ ಬಂದಾಗ ಮಹಾರಾಷ್ಟ್ರ ಸ್ಟೇಟ್ ಗೌರ್ಮೆಂಟ್, ಹಾಗೆ ಸುಪ್ರೀಂ ಕೋರ್ಟ್ ಕೂಡ SIT ಟೀಮನ್ನು ರಚನೆ ಮಾಡಬಹುದು. ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಅಲ್ಲಿ SIT ಟೀಮಿಗೆ ಸ್ಪೆಸಿಫಿಕ್ ಆದ ಒಂದು ಕೇಸಸನ್ನೇ ಕೊಡಬೇಕು ಅಂತ ಯಾವುದೇ ರೀತಿ ಲಾ ಮತ್ತು ರೂಲ್ಗಳು ಇಲ್ಲ. ಆದರೂ ಕೂಡ ಹೈಲಿ ಪ್ರೊಫೈಲ್ ಕೇಸಸ್ಗಳನ್ನೇ SIT ಟೀಮ್ಗೆ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಕೊಡ್ತಾರೆ. SIT ಟೀಮಲ್ಲಿ ಯಾರೆಲ್ಲ ಇರ್ತಾರೆ ನೋಡೋಣ ಬನ್ನಿ. SIT ಟೀಮಲ್ಲಿ ಹೈಲಿ ಕ್ವಾಲಿಫೈಡ್ ಮತ್ತು ಎಕ್ಸ್ಪೀರಿಯನ್ಸ್ ಆಫೀಸರ್ಸ್ಗಳು, ರಿಟೈರ್ಡ್ ಜಡ್ಜಸ್ಗಳು ಹಾಗೂ IPS ಆಫೀಸರ್ಸ್ಗಳು ಇಲ್ಲಿ ಸೇವೆಯನ್ನು ನೀಡ್ತಾ ಇರ್ತಾರೆ. SIT ಒಂದು ಯಾವುದೇ ರೀತಿಯ ಪರ್ಮನೆಂಟ್ ಏಜೆನ್ಸಿ ಅಲ್ಲ. ಸೊ ಯಾವುದೋ ಒಂದು ಹಳೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ, ಅದಕ್ಕೆ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಅಥವಾ ಎವಿಡೆನ್ಸ್ಗಳು ಸಿಗ್ತಾ ಇರಲ್ಲ. ಅದಕ್ಕಾಗಿ ಏನಾಗುತ್ತಂತ ಅಂದರೆ, ಸ್ಟೇಟ್ ಗೌರ್ಮೆಂಟ್ ಇರಬಹುದು ಅಥವಾ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಒಂದು ಸ್ಪೆಷಲ್ ಟೀಮನ್ನು ರಚನೆ ಮಾಡುತ್ತೆ. ಅದೇ ಟೀಮಿಗೆ ನಾವೇನು ಕರಿತೀವಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಕರಿತೀವಿ. ಹಾಗಿದ್ರೆ SIT ಮತ್ತು CBI ಎರಡು ಒಂದೇನಾ? ಇಲ್ಲ. SIT ಅಂತ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, CBI ಅಂತ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇವೆರಡೂ ಕೆಲಸ ಇನ್ವೆಸ್ಟಿಗೇಷನ್ಸ್ ಮಾಡೋದೇ, ಆದರೆ ಇವೆರಡು ಬೇರೆ ಬೇರೆ. ಸೊ SIT ಅನ್ನೋದು ಪರ್ಮನೆಂಟ್ ಏಜೆನ್ಸಿ ಅಲ್ಲ, ಅದೊಂದು ಟೆಂಪ್ರರಿ ಏಜೆನ್ಸಿ. ನಮ್ಗೆ ಯಾವಾಗ ಒಂದು ಪರ್ಟಿಕ್ಯುಲರ್ ಕೇಸಸ್ ಮೇಲೆ ಎವಿಡೆನ್ಸಸ್ ಬೇಕಾಗ್ತಾ ಇರುತ್ತೆ ಅಥವಾ ಫೇರ್ ಆಗಿ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇರಲ್ಲ, ಆವಾಗ ನಾವೇನು ಮಾಡ್ತೀವಿ, SIT ರಚನೆ ಮಾಡ್ತೀವಿ. ಬಟ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅನ್ನೋದು ಒಂದು ಪರ್ಮನೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ ಆಗಿರುತ್ತೆ. ಇದನ್ನು ನಾವು ಡಿಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ SITನ ನಾವೇನು ಮಾಡ್ಬೋದು, ಆ ಕೇಸಸ್ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಅದನ್ನು ಡಿಸಾಲ್ವ್ ಮಾಡಬಹುದು. ಓಕೆ, ಈಗ ನಾವು ಭಾರತದಲ್ಲಿ ನಡೆದಿರುವಂತಹ ಇಂಪಾರ್ಟೆಂಟ್ SIT ತನಿಖೆಗಳ ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಯಾವುದಂತ ಅಂದರೆ, ಈಗ ಕರ್ನಾಟಕದಲ್ಲಿ ನಡೀತಿರುವಂಥ ಧರ್ಮಸ್ಥಳದ ಸೌಜನ್ಯ ಕೇಸ್, ಇದು SIT ತನಿಖೆಗೆ ಒಳಪಟ್ಟಿದೆ. 2014ರಲ್ಲಿ ನಡೆದಿರುವ ಬ್ಲ್ಯಾಕ್ ಮನಿ ಪ್ರಕರಣ, ಇದು ವಿದೇಶಗಳಲ್ಲಿ ಇರುವ ಅಕ್ರಮ ಹಣದ ತನಿಖೆಗಾಗಿ SIT ರಚನೆ ಮಾಡಿತ್ತು. ಹಾಗೆ 2002ರಲ್ಲಿ ನಡೆದ ಗೋಧ್ರಾ ಗಲಭೆ ಕೇಸ್ ಕೂಡ SIT ತನಿಖೆಗೆ ಒಳಪಟ್ಟಿದೆ. ಇದನ್ನು ಸುಪ್ರೀಂ ಕೋರ್ಟ್ ರಚಿಸಿತ್ತು. 2020ರಲ್ಲಿ ನಡೆದಂತಹ ಹಥ್ರಾಸ್ ಪ್ರಕರಣ, ಇದು ಉತ್ತರ ಪ್ರದೇಶದ ದಲಿತ ಯುವತಿಯ ಅತ್ಯಾಚಾರ ಪ್ರಕರಣವಾಗಿತ್ತು. ಸೊ ಇವೆಲ್ಲ SIT ತನಿಖೆಗೆ ಒಳಪಟ್ಟಿರುವಂಥ ಕೇಸ್ಗಳು. ಸೊ ಇದಾಗಿತ್ತು SITಯ ಬಗ್ಗೆ. I hope you all like this video. Thank you for watching.